ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಹಿಳಾ ಹೋರಾಟ ಯಾವಾಗ ಪ್ರಾರಂಭ ಆಯ್ತಲ್ಲ, ಕೆಲವೊಂದಿಷ್ಟು ಸೆಗಣಿಯಾಗಿನ ಹುಳ ಬುಳು 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 ಎಳಾಕತ್ತು ರೀ. ಅದ್ರಾಗ ಕಿರಿಕೀರ್ತಿ ಅನ್ನೋ ಒಂದು ಹುಳ ಅದ ರೀ. ಈ ವ್ಯಕ್ತಿ ಬಗ್ಗೆ ನಾನು ನಿಮಗೆ ಹೇಳಬೇಕಂದ್ರೆ, ಇವನೊಬ್ಬ ಅತ್ಯಾಚಾರಿಗಳ ಆಪ್ತ ಮಿತ್ರ, ಅತ್ಯಾಚಾರಿಗಳ ಸ್ನೇಹಿತ, ವೀರೇಂದ್ರ ಹೆಗಡೆಯ ಚೇಲ, ಅದ್ರ ಜೊತೆಗೆ ಹುಂಡಿ ಕಾಸಿಗೆ ಆಸೆ ಪಡುವ ಒಬ್ಬ ಹಂದಿ, ಹೇಲು ತಿನ್ನುವ ಹಂದಿ, ಜೊತೆಗೆ ಹೆಣ್ಣು ಮಕ್ಕಳ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ವಾಪಸ್ ಕೊಡದೆ ಅವರಿಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿ. ಇವು ಹೆಂಗಪ್ಪ ಅಂದ್ರೆ, ನಮ್ಮ ಕಡೆ ಒಂದು ಗಾದೆ ಅದ ರೀ, ಏನಪ್ಪ ಅಂದ್ರೆ ಜಗಳ ಎಲ್ಲೈತಂದ್ರೆ ನನ್ನ ಕುಂಡ್ಯಾಗೈತೆ ಅಂತಿರುತ್ತೆ. ಜಗಳ ಎಲ್ಲಿತ್ತಂದ್ರೆ ನನ್ನ ಕುಂಡ್ಯಾಗೈತೆ ಅಂತಿರುತ್ತೆ. ಅಂಥ ವ್ಯಕ್ತಿ ರೀ ಇವನು. ನೋಡ್ರಿ, ನನಗೆ ಹಿಂಗದಲ್ಲ, ನಾನು ಏನು ದೊಡ್ಡ SIT ತನಿಖೆ ಹಿಂಗಾಯಿತು ಹಂಗಾಯಿತು, ಆ ವರದಿ ಇದಾಯಿತು ಆ ವರದಿ, ನನಗೂ ಗೊತ್ತಿರ್ತದೆ ಕೆಲವೊಂದಿಷ್ಟು. ಆದರೆ ಎಲ್ಲರೂ ಹೇಳ್ತಿರ್ತಾರೆ. ಆದರೆ ಇಂಥವ್ರನ್ನ ಕೆಲವೊಂದಿಷ್ಟು ಮಂದಿನ ನಾ ಭಾಳ ಅಬ್ಸರ್ವ್ ಮಾಡ್ತಿರ್ತೇನೆ ರೀ. ಯಾಕಂದರೆ ಜನರಿಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಯಾವ ವ್ಯಕ್ತಿ ನೋಡ್ರಿ ಎಷ್ಟು ದರಿದ್ರ ಇರಬೇಕು, ಕಿರಿಕಿರ್ತಿ. ನಾನು ನಿನಗೆ ಫಸ್ಟ್ ಮೊದಲು ಒಂದು ಸಲಹೆ ಕೊಡ್ತೀನಿ. ಯಾಕೋ ಸ್ವಲ್ಪ ಭಾಳ ಸೊರಗಿದಿ, ನನಗನ್ಸದ ಯಾವುದೋ ಮಾರಣಾಂತಿಕ ರೋಗ ಅದು ಬಡ್ಕೊಳ್ಬಾರ್ದು ನಿನಗೆ. ಆದಷ್ಟು ಮಟ್ಟಿಗೆ ಹೋಗಿ ಹಾಸ್ಪಿಟಲ್ಗೆ ಭೇಟಿ ಕೊಡು, ಸ್ವಲ್ಪ ತಿಂದು ಉಂಡು ಜರ ಚಂದಿರು. ನೀನು ಹೆಣ್ಣು ಮಕ್ಕಳ ದುಡ್ಡನ್ನು ವಾಪಸ್ ಕೊಡದೇ ಇರ್ತಕ್ಕಂಥ ವ್ಯಕ್ತಿ, ಹೆಣ್ಣು ಮಕ್ಕಳಿಗೆ ಮೋಸ ಮಾಡುವ ವ್ಯಕ್ತಿ ನೀನು. ಇನ್ನು ಸೌಜನ್ಯಗೆ ನ್ಯಾಯವನ್ನು ಹೆಂಗೆ ಕೊಡಿಸೋದಕ್ಕೆ ನೀನು ಸಾಧ್ಯ ಇಲ್ಲ. ಮೊದಲು ಯಾರ ಕಡೆ ದುಡ್ಡು ತೊಗೊಂಡಿದ್ದಿಲ್ಲ ಹೆಣ್ಮಗಳಿಗೆ, ಅವಳಿಗೆ ಮೋಸ ಮಾಡೋಕೆ ಹೋಗ್ಬೇಡ, ಅವಳಿಗೆ ದುಡ್ಡು ಕೊಡು. ಆಮೇಲೆ ಈ ಕಡೆ ಸೌಜನ್ಯ ಕೇಸ್ ಕಡೆ ನೀನು ಬಂದುಬಿಡು. ಅಲ್ಲಿವರೆಗೂ ಬರೋದಕ್ಕೆ ಹೋಗ್ಬೇಡ. ಕಿರಿಕೀರ್ತಿ ನೀನು ಒಂದು ವಿಡಿಯೋ ಮಾಡಿದೆಯಾ, ನಿನ್ನ ವಿಡಿಯೋ 8-10 ತಾಸು ಆದ್ರೂ ಯಾರೂ 1,000 ಜನ ನೋಡಿಲ್ಲ. ಅದ್ರ ಮೇಲೆ ನೀನು ತಿಳ್ಕೊಳ್ಬೇಕು ನೀ ಎಷ್ಟು ಶಗಿನಾಗಿನ ಹುಳ ಅದ ತಿಳ್ಕೊಂಡ. ಆಮೇಲೆ ಎಷ್ಟು ಹಂದಿ, ಹಂದಿ ಅದು ನಮ್ಮ ಕಡೆ ಮತ್ತೊಂದು ಅದ ರೀ ಗಾದೆ. ಏನಪ್ಪ ಅಂದ್ರೆ, ಹಂದಿ ತಲೆಯಾಗ ಬರೀ ಹೇಲ ಅಂತಂದು. ಯಾಕಂದ್ರೆ ಹಂದಿ ಹೇಳ್ತಿದ್ದ ಅಂದ ಕೂಡಲೇ ಅದ್ರ ತಲೆಯಾಗ ಬರೀ ಹೇಲ ಇರ್ತದೆ ರೀ. ಸೊ ಕಿರಿಕೀರ್ತಿಗೆ ಅವನ ತಲೆಯಾಗ ಬರೀ ಹೇಲ ಇರ್ತದೆ ರೀ. ಮತ್ತು ಅವ್ನು ಹೇಲ ತಿಂತಾನೆ. ಹೀಗಾಗಿ ಅವು ಒಂಥರ ಹಂದಿದ್ದಂಗೆ ರೀ. ಅವನು ಈ ಕಿರಿಕೀರ್ತಿ ಒಂದು ವಿಡಿಯೋ ಮಾಡಿಬಿಟ್ಟಿದಾನ. ಈ ಕಿರಿಕೀರ್ತಿ ಇವನ ಬಗ್ಗೆ ಏನಂತ ಹೇಳಿ, ಯಾಕಂದ್ರೆ ಬೈಗಳು ಬರ್ತಿರ್ತಾವ್ರಿ ಜಾಸ್ತಿ. ಬೆಳಿಗ್ಗೆ ಬೈದ ನಂತರ ಏನಾಗ್ತದೆ ಅಂದ್ರೆ, ಜನ ಊಟದು ಮಾಡ್ತಿರ್ತಾರೆ, ನಾಷ್ಟ ಮಾಡ್ತಿರ್ತಾರೆ, ನಮ್ಮ ಕಡೆ ನ್ಯಾರೆ ಮಾಡ್ತಿರ್ತಾರೆ, ಹಿಂಗೆಲ್ಲ ಆಗ್ತಿರ್ತದೆ. ಸೊ ಅದಕ್ಕಾಗಿ ನಾ ಬೆಳಿಗ್ಗೆ ಬೈಯಕ್ಕೆ ಹೋಗೋದಿಲ್ಲ ಅವನಿಗೆ. ಸೊ ಬೈಯೋದು ಬೇಡ, ಯಾಕೋ ಭಾಳ ಸೊರಗ್ಯಾನ, ಮುಕ್ಕಳಾಗಿನ ಜಂತ ಆಗ್ಯಾನ. ಓಕೆ, ಸೊ ಬೈಯೋದು ಬೇಡ. ನನಗೆ ಅನ್ಸೋ ಮಟ್ಟಿಗೆ ಪೈಲ್ಸ್ ಆಗಿರ್ಬೇಕು, ಮುಕ್ಕಳಾಗಿನ ರಕ್ತ ಬೀಳ್ತಿರ್ಬೇಕು, ಆಮೇಲೆ ಬೇರೆ ಏನಾದರೂ ಆಗ್ತಿರ್ಬೇಕು, ಸ್ಟೋನ್ ಆಗಿರ್ಬೇಕು, ಹೆಚ್ಚು ಕಡಿಮೆ ಆದರೆ ಬೇರೆ ಏನಾದರೂ ಆಗಿರ್ಬೋದು. ಭಾಳ ಸೊರಗ್ಯಾನ, ನಾವು ಹೂಸ್ಬಿಟ್ರೆ ಹಾರಿ ಹೋಗುವಂಥ ವ್ಯಕ್ತಿನೂ ಅದಾನ. ಸೊ ಅದಕ್ಕೇನು ಬೇಕಾಗಿಲ್ಲ. ಸೊ ಈ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂದ್ರೆ, ವಿಷಯಕ್ಕೆ ನೇರವಾಗಿ ಬರೋದಾದ್ರೆ, ಸೌಜನ್ಯಳಿಗೆ ತಾಯಿಗೆ ಏನು ಹೇಳ್ತಾನಪ್ಪ ಅಂದ್ರೆ, ಕೊಂದವರು ಯಾರು ಅಂತಕ್ಕಂಥ ಅಭಿಯಾನವನ್ನು ಏನು ಪ್ರಾರಂಭ ಮಾಡಿದೆಯಲ್ಲ ಕುಸುಮಾವತಿ ಅಕ್ಕ ನೀನು, ಆ ಕೊಂದವರು ಯಾರು ಅನ್ನೋದು ಗಿರೀಶ್ ಮಟ್ಟನ್ ಅವ್ರಿಗೆ ಗೊತ್ತದ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಗೊತ್ತದ, ಸಮೀರನಿಗೆ ಗೊತ್ತದ, ವಿಠಲ್ ಗೌಡನಿಗೆ ಗೊತ್ತದ, ಜಯಂತಿನಿಗೆ ಗೊತ್ತದ. ಅವರನ್ನ ನೀನು ಹೋಗಿ ಕೇಳು. ಸಮೀರ್ನ ಮುಂದೆ ಹೋಗಿ, ಮನೆ ಮುಂದೆ ಹೋಗಿ ಧರಣಿ ಕೊಂಡು ಕೊಂದವ್ರು ಯಾರ್ದ ಪ್ರಶ್ನೆ ಮಾಡು. ನಿನಗೆ ಅವ್ರು ಮೋಸ ಮಾಡ್ತಾ ಇದಾರ ಅಂತ ಹೇಳ್ತೀಯಲ್ಲ ಕಿರಿಕೀರ್ತಿ, ನೀ ಎಷ್ಟು ಹೇಳ್ತೀನೋ ಹಂದಿರ್ಬೇಕಲೆ. ಕೊಂದವರು ಯಾರು ಅನ್ನೋದು ಅತ್ಯಾಚಾರಿಗಳಿಗೂ ಗೊತ್ತದ, ನಿನಗೂ ಗೊತ್ತದ, ವೀರೇಂದ್ರ ಹೆಗಡೆ ಅವರಿಗೂ ಗೊತ್ತದ, ಇಡೀ ಕರ್ನಾಟಕದ ಜನತೆಗೆ ಕೊಂದವರು ಯಾರು ಅನ್ನೋದು ಗೊತ್ತದ, ಕುಸುಮಾವತಿಗೂ ಗೊತ್ತದ. ಅದಕ್ಕಾಕೆ ಏನು ಮಾಡಿದ್ಲಪ್ಪ ಅಂದ್ರೆ, ಕೇಸ್ ಮಾಡೋದಕ್ಕೆ ಹೋಗಿದ್ಲು ಬೆಳ್ತಂಗಡಿ ಪೊಲೀಸ್ಗೆ. ಕುಸುಮಾವತಿಗೆ ಗೊತ್ತದ, ಅವ್ರ ಮನೆಯವ್ರಿಗೆ ಗೊತ್ತದ, ಇಡೀ ಧರ್ಮಸ್ಥಳ ಗೊತ್ತದ, ಇಡೀ ಕರ್ನಾಟಕಕ್ಕೆ ಗೊತ್ತದ. ಅಂದಾಗನೇ ಏನಪ್ಪ ಅಂದ್ರೆ, ಆ 3 ಜನ ಅದಾರಲ್ಲ ಅವರು ಅತ್ಯಾಚಾರಿಗಳು, ಅವ್ರನ್ನ ಕರ್ಕೊಂಡು ಬಂದು ಆನೆ ಮಾಡಿದ್ರು. ಅವರು ನಮಗೆ ಸೌಜನ್ಯ ಕೇಸಿಗೆ ಯಾವುದೇ ಸಂಬಂಧ ಇಲ್ಲ ಅಂದ್ರೆ, ಮಂಜುನಾಥನ ಮೇಲೆ ಸುಳ್ಳು ಆನೆ ಮಾಡೋದಲ್ಲ, ಮಂಜುನಾಥನ ಕ್ಷೇತ್ರದಲ್ಲಿ ಇದ್ಕೊಂಡು ಅತ್ಯಾಚಾರ, ಅನಾಚಾರ, ಆಮೇಲೆ ಬಡ್ಡಿ ದಂಧೆಗಳು ಆಗಿರ್ಬೋದು, ಭೂ ಕಬಳಿಕೆ ಆಗಿರ್ಬೋದು, ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅಂಗಡಿ ಮುಗ್ಗಟ್ಟುಗಳ ಮೇಲೆ ಬೆಂಕಿ ಹಚ್ಚೋದಾಗಿರ್ಬೋದು, ಎಷ್ಟೋ ಅಮಾಯಕ ಕೊಲೆಗಳನ್ನು ಮಾಡಿರ್ತಕ್ಕಂಥವ್ರಿಗೆ ಒಂದು ಆನೆ ಪ್ರಮಾಣ ಮಾಡಿ ಆಕೆ 4 ಜನರ ಮುಂದೆ ಪಾರಾಗಿ ಹೋಗೋ ದೊಡ್ಡ ಮಾತಲ್ಲ ಕಿರಿಕೀರ್ತಿ. ಇದು ನಿನಗೂ ಗೊತ್ತದ. ಮತ್ತೆ ನಿಂಗೆ ಪ್ರಶ್ನೆ ಕೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಯಾವ ಕುಸುಮಾವತಿ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ಲಲ್ಲ, ಆ ಸ್ಟೇಷನ್ದವರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಇವತ್ತು ನೀ ಮತ್ತೊಂದು ಪ್ರಶ್ನೆ ಏನು ಮಾಡ್ತೀಯಪ್ಪ ಅಂದ್ರೆ, ಮಟ್ಟಣ್ಣನವರು ದೆಹಲಿ ಪೊಲೀಸರು ಸಾಕ್ಷಿಯನ್ನು ನೋಡಿ ದಂಗಾದರು.
ಅಂತ ಹೇಳಾಕತ್ತಿದ್ ನೀನು. ಹೌದು, ದಂಗಾಗ್ಯಾರ. ಅದೇ ನೀ ಕರ್ನಾಟಕದ ಪೊಲೀಸರಿಗೆ ಯಾಕೆ ಕೊಡಲಿಲ್ಲ? ಏನು ಕಿರಿಕಿರ್ತಿ ಮಾತಾಡ್ತೀಯ? ಇದನ್ನೆಲ್ಲ ಹೇಳಿ ತಿನ್ಸಿದ್ದನ ಯಾರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರು, ಕರ್ನಾಟಕದ ಪೊಲೀಸರಲ್ಲ. ತಪ್ಪಾಗ್ತದ. ಎಷ್ಟೋ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ಅದಾರ, ನಿಷ್ಠಾವಂತ ಪೊಲೀಸ್ ಕಾನ್ಸ್ಟೇಬಲ್ಗಳು ಅದಾರ. ಆದ್ರೆ ಆ ಒಂದು ಏರಿಯಾಕ್ಕೆ ಸಂಬಂಧಪಟ್ಟಂಗೆ ಹೇಳಿ ತಿನ್ನಿಸಿದವರೆಲ್ಲ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅದಾರಲ್ಲಿ. ಅವ್ರ ಅಲ್ಲಲ್ಲಿ SITಗೆ ತಂದು ತೋರಿಸ್ಬೇಕಂತ ಸಾಕ್ಷ್ಯತೆ ಹೇಳ್ತೀಯಲ್ಲ. ನಿಮ್ಮಂಥ ನಾಲ್ಕು ನನ್ನ ಮಕ್ಕಳು ಕೊಡ್ಕೊಂಡು ಆ ಮಂಜುನಾಥ್ ಗೌಡನ ಆಯ್ಕೆ ಮಾಡಿದ್ರೆ ಅವನ ಕಡೆ ಹೋಗಿ ಸಾಕ್ಷಿ ಕೊಟ್ರೆ ಬಿಟ್ಟಾರೇನ್ರಿ? ನೇತ್ರಾವತಿ ನದಿಯಾಗ ಹೋಗಿ ಬಿಡಬಾರ್ದೆ ನಾವು? ಸಾಕ್ಷಿ ಅಂದ್ರೆ ನಿನಗೆ ಏನು ಬೇಕಾಗ್ಯದ? ಸೌಜನ್ಯ ಹೆಂಗೆ ಅತ್ಯಾಚಾರ ಮಾಡಿದ್ರತ್ತಂದ ನೀನೇ ಹೇಳಿದೆ ಅಲ್ಲೇ ಬದ್ಮಾಶ್, ಫಿಂಗರಿಂಗ್ ಮಾಡ್ಯಾರತ್ತಂದ. ಮತ್ತೆ ಯಾಕೆ ನಡಕ್ ಬರಾಕತ್ತಿ ನೀನು? ನೀ ಮೊದಲು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋ, ಆ ಹೆಣ್ಮಗಳಿಗೆ ದುಡ್ಡು ಕೊಡು, ನಿನ್ನ ಹೆಂಡತಿ ಮಗನ್ನ ಕರ್ಕೊಂಡು ಬಂದು ಸಾಕು ಚಂದಂಗೆ. ಸಮೀರ್ನ ತಾಯಿನ ಸಾಕಕ್ಕೆ ಹೋಗ್ಬೇಡ, ಮೊದಲು ಅವ್ರಿಗೆ ನ್ಯಾಯವನ್ನು ಕೊಡಿಸು, ಆಮೇಲೆ ಸೌಜನ್ಯರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಬಾ ನೀನು. ಸುಳ್ಳು ಬಂದಿಲ್ಲಿ ಹಿಂಗೆ ಮಾಡ್ಕೋತ ಮೇಲೆ ಏಡ್ಸ್ಕೋತ ಮುಕ್ಕಳಾಗ ಹಿಂಗೆ ಜನ್ ತೆಗಿದಿ. ಒಂದು ವಿಕ್ ಸೆಕ್ಷನ್ 500 ಇಲ್ಲ ಡೋಲೋ 650 ಏನಾರ ತಗೋ. ನಮ್ಗೆ ಗೊತ್ತಿರೋ ಅಷ್ಟೇ, ನಾವು ಮೆಡಿಕಲ್ ಓದಿಲ್ಲ. SITಗೆ ತಂದು ಕೊಡ್ತಾ ಹೇಳೋದಿಲ್ಲ. ನಿನಗೆ ಬೇಕಾಗಿರೋ ಸಾಕ್ಷಿ ಸೌಜನ್ಯನ ಹೆಂಗೆ ರೇಪ್ ಮಾಡಿದ್ರು, ಹೆಂಗೆ ಬಟ್ಟೆ ಬಿಚ್ಚಿದ್ರು, ಯಾರ್ಯಾರು ಹೆಂಗೆ ರೇಪ್ ಮಾಡಿದ್ರು ಅನ್ನೋದು ಬೇಕಾಗಿದೆ. ನಾಲಾಯಕ್, ಬದ್ಮಾಸ್, ಹೊಲಸ್, ದರಿದ್ರ, ಹೇಲ್ ತಿನ್ನೋ ಹಂದಿ ಅದು ಬೇಕಾಗಿದೆ ನಿನಗೆ. ಸಾಕ್ಷಿ ಚಿನ್ನಯ್ಯ ಹೇಳಿರ್ತಕ್ಕಂಥ ಸಾಕ್ಷಿ. ಆ ಚಿನ್ನಯ್ಯನ ಉಲ್ಟಾ ಹೊಡೆದಿದ್ದನ್ನ ಅದನ್ನ ನೀ ಸಮರ್ಥನೆ ಮಾಡ್ಕೊಳ್ತೀನಿ. ನೋಡು ಚಿನ್ನಯ್ಯ ಹೆಂಗೆ ಉಲ್ಟಾ ಹೊಡೆದ ಕುಸುಮಾವತಿ, ಹೆಂಗೆ ಬದಲಾವಣೆ ಮಾಡಿದವ್ರು ನೀವ್ಲೇ. ಮಂಜುನಾಥ್ ಗೌಡ ಯಾರು? ಅತ್ಯಾಚಾರಿಗಳ ಪರ ಏನವ? ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋರು ಯಾರು? ವೀರೇಂದ್ರ ಹೆಗಡೆ. ಸೊ ಇಂಥವೆಲ್ಲ ಅಭಿಪ್ರಾಯ ಇರಬೇಕಾದ್ರೆ ನೀ ಏನು ಬಂದು ನಡ್ಕಕ್ಕ ಇಲ್ಲಿ ಅಳಿಗಾಡಿಸ್ತಿ? ಮತ್ತೊಂದು ಪ್ರಶ್ನೆ ಏನು ಕೇಳ್ತಾನಪ್ಪ ಅಂದ್ರೆ, ಆ ಸಮೀರ್ ಮುಲ್ಲಾ ವಿಡಿಯೋವನ್ನು ಡಿಲೀಟ್ ಮಾಡಿದ, ವಿಡಿಯೋ ಮಾಡ್ತಿದ್ದ. AI ವಿಡಿಯೋ. ಯಾಕೆ AI ವಿಡಿಯೋ ತಗೋಕೊಳ್ತೀಯ ನೀನು? ನಾ AI ವಿಡಿಯೋ ಮಾಡಂಗಿಲ್ಲ, ನಾನು ನಾರ್ಮಲ್ HD ವಿಡಿಯೋನನ್ನು. ಆದರೆ ಜನ ನನಗೆ ಬೆಂಬಲ ಕೊಡ್ತಾರೆ. ಯಾಕೆ ಹೇಳು? ಒಂದು ಹೆಣ್ಣಿನ ಪರವಾಗಿ ಮಾತನಾಡ್ತೀನಿ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ. ನೀನಂತ ಹೇಳ್ತೀನೋ ಹಂದಿ ಆಗಿದ್ರೆ ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಇಲ್ಲೇ ನಮ್ಮ ಓನ್ಯಾಗಿನ ಹುಡುಗರನ್ನ ಕಲ್ಲು ಹೋಗೋದಕ್ಕೆ ಸಾಯಿಸ್ರಿ. ನಮ್ಮ ಓನ್ಯಾಗಿನ ಹುಡುಗರು ಉತ್ತರ ಕರ್ನಾಟಕ ಬೇಡು, ಓನ್ಯಾಗಿನ ಹುಡುಗರು ಕಲ್ಲು ಹೋಗೋದು ಸಾಯಿಸ್ತೀರಿ ನಾನು ಇಷ್ಟೊತ್ತಿಗೆ. ಆದ್ರೆ ನೀನು ಇನ್ನೂ ಹೇಳ್ತಿನಾಗ ಬಿಟ್ಟಾರಪ್ಪ ಅಂದ್ರೆ ನೀ ಎಂಥ ಹೇಳ್ತಿನೋ ಹಂದಿಗಳ ಅಧ್ಯಕ್ಷ ಇರ್ಬೇಕು ನೋಡು. ಕಿರಿಕಿರ್ತಿ. ಸಮೀರ್ AI ವಿಡಿಯೋ ಡಿಲೀಟ್ ಮಾಡಿದ. AI ಡಿಲೀಟ್ ಮಾಡಿಲ್ಲ, ಅದಾವು ನೋಡ್ಕೊ ಅಲ್ಲಿ. ಡಿಲೀಟ್ ಮಾಡಿ ಕೋರ್ಟ್ ಆದೇಶ ಇರಬೇಕು. ಕೋರ್ಟ್ ಆದೇಶ ಮಾಡಿರ್ಬೇಕು ಅವನಿಗೆ. ನೀ ಡಿಲೀಟ್ ಮಾಡಪ್ಪ ನಿನ್ನ ಅಕೌಂಟ್ನಾಗಿಂದ ತಿಳ್ಕೊಂಡ, ನಿನ್ನ ಚಾನಲ್ನಾಗಿಂದ. ಮತ್ತು ಬೇರೆ ಬೇರೆ ಕಡೆ ಅದಾವಲ್ಲ, ಅವ ಮಾತಾಡಿದ್ದೈತಿ, ಅವ ಮಾಡಿದ್ದೈತಿ, ಎಲ್ಲ ಐತಿ ನೋಡ್ಕೋತ ಕುಂಡು ನಿನಗೆ ಬೇಕಾದ್ರೆ. ಕೊಂದವ್ರಿಗೆ ಯಾಕೆ ಹೆಣ್ಮಕ್ಳು ಹೋರಾಟಕ್ಕೆ ಇಳಿದ ಕೂಡಲೇ ಮುಗಳ ಕಡ್ಯಾಕಾಯ್ತು, ಬೆಂಕಿ ಆಯಿತು. ಕೊಂದವರು ಯಾರು ಅನ್ನೋದು ಎಲ್ಲರಿಗೂ ಗೊತ್ತದ. ಆದ್ರೆ ಕಾನೂನಿನ ಪ್ರಕಾರ ಹೊರಗಡೆ ಬರಬೇಕಾಗ್ಯದ. ಯಾಕಂದ್ರೆ ನಾವು ಕೊಂದವ್ರು ಯಾರು ನಾವು ಹೇಳ್ಕೊತ ಹೋದಪ್ಪ ಅಂದ್ರೆ ನಿಮ್ಮಂಥ ಬದ್ಮಾಶ್ ನನ್ನ ಮಕ್ಕಳದಾರಲ್ಲ, ದಿವ್ಸಗೊಬ್ಬರು ನಿತ್ಯ ಹೋಗ್ಕೋತೀರಿ ನೀವು. ನೀನಂತ ಗಿಳಿಯಾರ ಮತ್ತು ಕೆಲವೊಂದಿಷ್ಟು ಅದಾರು ಭಾಳ ಮುಚ್ಚ ನನ್ನ ಮಕ್ಕಳದಾರ ರೀ, ಬದ್ಮಾಶ್ ಸುಳೆ ಮಕ್ಕಳು ಭಾಳ ಮಂದಿ ಅದಾರ. ಅಂಥವ್ರೆಲ್ಲ ನಿಂತ್ಕೊಂಡು ಹೋಗ್ಕೋತೀರಿ. ನಮಗೆ ಬೇಕಾಗಿದ್ದು ಕಾನೂನಿನ ಪ್ರಕಾರ. ಯಾಕಂದ್ರೆ ಎಷ್ಟೆಷ್ಟು ಕೇಸ್ಗಳು 20-25 ವರ್ಷ ಆದ ನಂತರ ಕೂಡ ಅವರಿಗೆ ನ್ಯಾಯ ಸಿಕ್ಕದ ನಮ್ಮ ದೇಶದಲ್ಲಿ. ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ತಲೆ ಬಾಗ್ತೀವಿ ನಾವು, ಕಾನೂನಿಗೆ ತಲೆ ಬಾಗ್ತೀವಿ ನಾವು. ಅದಕ್ಕಾಗಿ ಶಾಂತಿಯುತ ಹೋರಾಟವನ್ನು ಮಾಡ್ತೀವಿ ನಾವು. ಸೊ ಸೌಜನ್ಯರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಆಶಾ ಭಾವನೆಯೊಂದಿಗೆ ಕಿರಿಕಿರ್ತಿ, ಗೋ ಟು ಹಾಸ್ಪಿಟಲ್ ಆ್ಯಂಡ್ ಟೇಕ್ ಟ್ರೀಟ್ಮೆಂಟ್. ಗೆಟ್ ವೆಲ್ ಸೂನ್. ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.